ಎಲ್ಲ ಬಗ್ಗಪ್ಪ ಅವನ ಬಗ್ಗಿಸ್ಬೇಕು ನನಗೆ ಹುಡುಗರು ಪಾಪ ನನಗೆ ಕಿಚನ್ ನೋಡಕ್ ಬಂದವ್ ನಾನು ಆಕ್ಚುಲಿ ಇಲ್ಲಿ ಅಡುಗೆ ಮಾಡೋದ ಅಂದ್ರೆ ಈಗ ತಾತ್ಕಾಲಿಕ ಇವತ್ತು ಜಾಕೆಟ್ ಖಾಲಿ ಒಂದು ಮಾಮೂಲಿ ಇದೊಂದಿದೆ ನಿಮಗೆ ಬೆಳಗ್ಗೆ ಬರುತ್ತೆ ಸರ್ 8 ಕೆಲಸ ಇವತ್ತು ಜಾಕೆಟ್ ಕೊಟ್ಟು ಬಂದಿದ್ದೀವಿ ಒಟ್ಟಿಗೆ ತಿಂಗಳಿಗೆ 40 ಯೂನಿಟ್ ಅಂತ ಮಾಡಿದ್ದೀವಿ ಇದಾಯ್ತು ಈ ನಿಮ್ಮಲ್ಲಿ ಕೊಟ್ಟಿದ್ದೀವಿ ನಾವು ಓಕೆ ಅಂದಾಜು 40 ಯಾರಿಗೆ ಕೊಟ್ಟರೆ ಶಿವಮೊಗ್ಗ ಗ್ಯಾಸ್ ಅವ್ರು ಸಪ್ಲೈ ಕೊಡ್ತಾರೆ ಅಲ್ಲಲ್ಲ ಇಲ್ಲಿ ತನಕ ಆಯ್ತು ಚಂದ್ರಪ್ಪವ್ರೆ ಕೊಡ್ತೀವಿ ಯುದ್ಧ ಸ್ಟಾರ್ಟ್ ಆಗಿ ಒಂದು ವಾರ ಆಯ್ತು ನಾನು ಇವತ್ತಿನ ಪರಿಸ್ಥಿತಿ ಅವರೇ ಫೋನ್ ಮಾಡಿದ್ರು ಸರ್ ನಾಳೆಯಿಂದ ಏನು ಅಂತ ಹೇಳಿ ಇವರಿಗೆ ನಿರಂತರ ಕೊಡ್ತೀರಾ ಅಲ್ಲಲ್ಲ 2-3 ದಿವಸದಲ್ಲಿ ಇನ್ನೂ ಪರಿಸ್ಥಿತಿ ಬಿಗಡಾಯಿಸುತ್ತೆ ಅಂತ ನಮ್ಮ ಯೋಚನೆ ಇರೋದು ಅಲ್ವಾ 2-3 ದಿವಸದಲ್ಲಿ ಈಗ ನೀವು ಸಪ್ಲೈಯರ ನೀವು ಕಾಂಟ್ರಾಕ್ಟ್ ತಗೊಂಡ್ರಲ್ಲ ಇಂಡೆಂಟ್ ಇವರು ಹಾಕಿದಾರೆ ಈಗ ಇಂಡೆಂಟ್ ಹಾಕಿದ್ಮೇಲೆ ಇನ್ನೊಂದು 2-3 ದಿವಸ ಆದ್ರೆ ನಿಮಗೆ ಅಕಸ್ಮಾತ್ ಕೊಡ್ದಲ್ಲ ಇದ್ರೆ ನೀವು ಶಿವಮೊಗ್ಗ ಗ್ಯಾಸ್ನವ್ರ ಹತ್ರ ಹೋಗಿ ಇಷ್ಟಿಷ್ಟು ಬೇಕು ಕೊಡ್ಬೋದೋ ಕೊಡಕ್ಕಾಗಲ್ಲ ಅಂತನಾ ಗ್ಯಾಸ್ ಇದೆ ಆಯ್ತು ಅಂತಾರೆ ಮಕ್ಕಳು ಕೂತಿದ್ದಾರೆ ನಾವು ಪೆಟ್ಟಿಗೆ ಸ್ಟಾಕ್ ಇಟ್ಕೊಂಡಿದ್ದೀರಾ ಮಾತಾಡಿ ಬಂದಿ ಸರ್ ಇಲ್ಲೇ ಇದಾರಲ್ಲ ಸಾಮಿಲ್ನವರು ಮುಸ್ಲಿಂ ಹುಡುಗ ಇದ್ದಾನೆ ಬರೀ 405 ರೂಪಾಯಿ ಕೊಡಿಸ್ತೀನಿ ಟನ್ ಲೋಡ್ ತಂದಿರ್ಬೇಕಾಗ್ತದೆ ಅದು ಇಲ್ಲಿ ತಗೊಳಕ್ಕೆ ಒಂದು 100 ಮಣಕ್ಕೆ ಇದೆಲ್ಲ ಯಾಕೆ ಕೇಳಿದ್ರೆ ಯಾಕೆ ಮುನ್ಸು ಯಾಕೆ ನಿಮ್ಗೂ ಇದು ಒಂಥರ ಕಷ್ಟ ಇದೆ ಸರ್ ಇದು ಗಂಟೆ ಹೊಡೆದಾಗ ಈಗ ಮಕ್ಕಳಿಗೆ ಸಮಸ್ಯೆ ಆಗ್ಬಾರ್ದು ಚಂದ್ರಪುರ ನೋಡಿದ್ರು ಸರ್ ನೀವು ಒಂದು ಕಿವಿ ಮಾತಾಡ್ತೀವಿ ನೀವು ಜವಾಬ್ದಾರಿ ಇದ್ದಂಥವ್ರು 100 ಜನ ಪಾಠ ಕೊಟ್ಟಿದ್ದೀರಿ ಈ ಇದನ್ನ ಮಕ್ಳು ಎಷ್ಟಿದ್ದಾರೆ ಅಂತ ಸ್ವಲ್ಪ ಲೆಕ್ಕ ಯಾವಾಗಲೂ ಅಲ್ಲ ಲೆಡ್ಜರ್ ಇವ್ನು ಯಾರಿಗೋ ಒಬ್ಬನಿಗೆ ಫೋನ್ ಮಾಡಿ ಇವತ್ತು ಎಷ್ಟು ಜನ ಇದ್ರಪ್ಪ ಎಷ್ಟು ಜನ ಹೋದ್ರಪ್ಪ ಸರ್ 1 ನಿಮಿಷ ಫೋನ್ ಮಾಡ್ತೀನಿ ಅಂತ ಹೇಳ್ಕೊಂಡು ಇಟ್ಬಿಟ್ಟು ಇದು ಮಾಡ್ಕೊಂಡು ಕ್ರಾಶ್ ಚೆಕ್ ಮಾಡ್ಕೊಂಡು ಹೇಳ್ಬಿಟ್ರೆ ಮುಗಿದೋಯ್ತು ಯಾಕೆ ಅಂತ ಹೇಳಿದ್ರೆ ನಾನು ಭಾಳ ಜವಾಬ್ದಾರಿ ಯಾಕಂದ್ರೆ ಕೆಲವು ಸಲ ಸಮಸ್ಯೆಗಳು ಏನು ಇಷ್ಟೇ ಇರೋದಮ್ಮ ಸ್ಟಾಕ್ ಒಂದೇ ಇರೋದು ಒಂದೇ ಇರೋದು ಬನ್ನಿ ನೀನು ಒಂದೇ ಸ್ಟಾಕ್ ಇರೋದು ಅದಿಲ್ಲ ಈಗ ಬರೋದು ಹಾಕಿದ್ದೀರಾ ಅಲ್ಲ ಆಯ್ತು ನಿಮ್ಗೆ ದಿವಸಕ್ಕೆ ಎಷ್ಟು ಗ್ಯಾಸ್ ಬೇಕು ಒಂದು ಗ್ಯಾಸ್ ಖಾಲಿ ಆಗುತ್ತೆ ನಿಮಗೆ ಸೊ ಇದನ್ನ ಈಗ ಅಲ್ಲಿ ಬರ್ದಾಕಿದ್ದೀರಾ ಬಟ್ರಿ ಫೋನ್ ಎಷ್ಟೆಲ್ಲ ನೋಡ್ತಾ ಇದೀರಾ ಯುದ್ಧ ಆಗ್ತಾ ಇದೆಯಲ್ಲ ಯುದ್ಧದಲ್ಲಿ ಏನ್ ಕೇಳ್ತಾ ಇದಾರೆ ಹೇಳಿ ಏನು ಇಂಡಿಯಾಗೆ ಏನ್ ತೊಂದರೆ ಆಗ್ತಿರೋದು ಹೇಳಿ ಜಾಸ್ತಿ ಗ್ಯಾಸ್ ಇದ್ದು ಎಲ್ಲ ಕಡೆನೂ ಬೆಂಗಳೂರು ಹೋಟ್ಲೆಲ್ಲ ಮುಚ್ಚಿರಲ್ಲ ಶಿವಮೊಗ್ಗದಲ್ಲಿ ನಾಳೆಯಿಂದ ಕೆಲವೊಂದಿಷ್ಟು ಹೋಟ್ಲುಗಳು ಮುಚ್ತಾರೆ ಅಂತಿದ್ದೀವಿ ಬಟ್ರೆ ಅದೇ ಈಗ ಹಾಸ್ಟೆಲ್ಗೆ ಬಂದಿದ್ವಿ ಈಗ ನೀವು ಇಲ್ಲಿ ಗ್ಯಾಸ್ ಬಂದಿದೆ ಈಗ ನೀವು ಮತ್ತೆ ಎಕ್ಸ್ಟ್ರಾ ಗ್ಯಾಸಿಗೆ ಅಂದ್ರೆ ಹಾಕಿದ್ದೀರಾ ಯಾವತ್ತು ಹಾಕಿದ್ರಿ ಯಾವತ್ತು ಕೊಡ್ತಾರಂತೆ ಶನಿವಾರ ತನಕ ಇವ್ರ ದಿವ್ಸಕ್ಕೆ ಒಂದು ಗ್ಯಾಸ್ ಬೇಕು ಅಂತಾರೆ ಹಾ ಸಿಗುತ್ತೆ ಹಾ ಒಂದು ಎಕ್ಸಾಸ್ಟ್ ಫ್ಯಾನ್ ಕೊಡಿಸ್ತಾರೆ ಒಂದು ಎಕ್ಸಾಸ್ಟ್ ಫ್ಯಾನ್ ಹಾಕೊಳ್ಳಿ
ಆಯ್ತಾ? ಮೇಡಮ್ ಮಾತಾಡ್ತಾರೆ. ಇಲ್ಲೇ ನಿಂತ್ಕೊಳಕ್ಕೆ ಆಗಲ್ಲ ಪಾಪ. ಅಡಿಗೆ ಹೆಂಗ್ ಮಾಡ್ತೀರಾ ನೀವು? ಹಾ ಓಕೆ. ಈಗ ಒಂದು ಗ್ಯಾಸ್ ಇದೆ ಇಲ್ಲಿ, ನಾಳೆ ಗುರುವಾರ ನಾಳೆ ಶುಕ್ರವಾರ, ದಿನಕ್ಕೆ ಒಂದು ಸಿಲಿಂಡರ್ ಅಂದ್ರೆ ನಿಮ್ಮ ಹತ್ರ 2 ಸಿಲಿಂಡರ್ ಸ್ಟಾಕ್ ಇರಬೇಕು. ಇಲ್ಲಿ ಇಲ್ಲ ಡೈಲಿ ವಸ್ತು ಇತ್ತಾ? ಡೈಲಿ ಆರಾಮಿಲ್ಲ? ನಮಸ್ಕಾರಮ್ಮ. ಏನು ಮಾಡಿಗೆ? ಊಟ ಚಪಾತಿ ತಿಂತಾರೆ ಸರ್. ಚಪಾತಿ ತಿಂದು ನಾವು 8 ಜನ ಬಂದ್ವಿ ಈಗ. ಮತ್ತೆ ಗ್ಯಾಸ್ ಎಷ್ಟಿದೆ? ಸರ್ ಸರ್ ಗ್ಯಾಸು ಆಸಿಲೇನು ಸರ್? ಹಾ, ಗ್ಯಾಸ್ ಸ್ಟಾಕ್ ಇದೆ ನಿಮ್ಮಲ್ಲಿ? ಹಾಂ ಸರ್ ಇದೆ ಸರ್. ವೆರಿ ಗುಡ್. ಸೊ ಇದನ್ನ ಒಂದು ಗ್ಯಾಸ್ ಎಷ್ಟು ದಿವಸ ಬರುತ್ತೆ? ನಮಗೆ ಒಂದು ವಾರಕ್ಕೆ 2-3 ಬರುತ್ತೆ ಸರ್. ಹಾಂ. ಒಂದು ವಾರಕ್ಕೆ 3 ಸಿಲಿಂಡರ್ ಅಂತ ಕಂಪಲ್ಸರಿ. ಎಷ್ಟು ಜನ ಇದ್ರು? ನಾವು ಹುಡುಗರ ಸರ್ 125 ಜನ ಇದ್ದಾರೆ ಸರ್. ಓಕೆ. ಲೇಡೀಸ್ದು ವೇಟ್ ಸರ್ ಜೆಂಟ್ಸ್. ಅಲ್ಲಲ್ಲ, ಅಲ್ಲಿ ಮದುವೆ ಅಲ್ಲಿ ಇನ್ನೊಂದು ಅಷ್ಟು ಇಲ್ಲೇ ಲೇಡೀಸ್ ಇನ್ನೊಂದು ಬರ್ತಲ್ಲ, ಒಂದು ಲೆಟ್ರ್ ಒಂದು ಕೊಡಿ. ಯೂತ್ ಸರ್ವಿಸ್ ಅಲ್ಲ ಇಲ್ಲಿ? ಯೂತ್ ಸರ್ವಿಸ್ ಅಲ್ಲ ಇಲ್ಲಿ ಬರುತ್ತೆ. ಯೂತ್ ಆಫೀಸರ್ ಹಾಂ, BCM ಮಾಸ್ಟರ್ ಬರ್ತದೆ. BCM ಇವರಿಗೆ ಶೋಭಾ ಮಂಡಲ. ಹಾಸ್ಟೆಲ್ ಬಂದಿದ್ವಿ ಇಲ್ಲಿ. ಇದು ಶಾಂತಿನಗರ, ಕೋಂಪನಗರ ಮೇಡಮ್. ನಿಮ್ದೇ ಅಲ್ವಾ ಈ ವಿಚಾರಣೆ, ಮೇಲ್ವಿಚಾರಣೆ? ಅದೇ ಗ್ಯಾಸ್ ಚೆಕ್ ಮಾಡೋಣ ಅಂತ ಬಂದ್ವಿ. ಗ್ಯಾಸ್ ಸ್ಟಾಕ್ ಇದೆ ಇದೆ. ಆದ್ರೂ ಕೂಡ ಒಂದು DC ಅವರಿಗೆ ಇವರಿಗೆಲ್ಲ ಒಂದು ಮನವಿ, ಆಮೇಲೆ ಗ್ಯಾಸ್ ಏಜೆನ್ಸಿ ಅವರಿಗೆಲ್ಲ ಒಂದು ಮನವಿ ಮಾಡ್ಕೊಂಬಿಡಿ. ಏನಂತ ಹೇಳಿದ್ರೆ ನಿಮ್ಗೂ ಗೊತ್ತಿದಿಲ್ಲ ಸ್ಕೇರ್ಸಿಟಿ ಬಗ್ಗೆ, ಅದಕ್ಕೋಸ್ಕರನೇ ಮಾಡ್ಕೊಳ್ಳಿ. ಯಾಕಂದ್ರೆ 100-150 ಜನ ಮಕ್ಕಳಿರೋದ್ರಿಂದ ಅದನ್ನ ಈಗ ನಾವು ಒಂದು 2-3 ಹಾಸ್ಟೆಲ್ ವಿಸಿಟ್ ಮಾಡಿದ್ವಿ. ಎಲ್ಲ ಕಡೆನೂ ಕೂಡ ಹೇಳಿದ್ವಿ, ಈ ನಿಮ್ಮ ಹಾಸ್ಟೆಲ್ 4 ಇರೋದು, ಇನ್ನು ಎಲ್ಲ ಕಡೆ 1-2 139 ಹಾಸ್ಟೆಲ್ಗೂ ನಾಳೆ DC ಸಾಹೇಬ್ರಿಗೆ ಕಂಡು ನೀವು ಒಂದು ಇದು ಮಾಡಿ ಅವ್ರ ಹತ್ರ ಎಷ್ಟೆಷ್ಟಿದೆ ಸ್ಟಾಕ್ನ ತಗೊಳ್ಳಿ ನೀವು ಆಫೀಸಿಗೆ ಹೋದಾಗ ನಾಳೆ ದಯವಿಟ್ಟು. ಹಾಂ, ಓಕೆ ಮೇಡಮ್. ಓಕೆ, ಒಳ್ಳೆದಾಗಲಿ. ಮಕ್ಕಳಿಗೆ ಊಟಕ್ಕೆ ತೊಂದರೆ ಆಗ್ಬಾರ್ದು. ಹಾಂ ಸರ್. ಈಗ ಬೇರೆ ಏನಾದ್ರು ಇದ್ರೆ ತರ್ಬೋದು. ಈಗ ಉಪ್ಪಿಲ್ಲ ಅಂತ ಹೇಳಿದ್ರೆ ಇದನ್ನ ಬಿಡಪ್ಪ ಇವತ್ತೊಂದು ದಿವಸ ಅನ್ಬೋದು. ಗ್ಯಾಸ್ ಇಲ್ಲ ಅಂತ ಹೇಳಿ ಎಂತ ಮಾಡ್ತೀರಾ? ಸಕ್ಕರೆ ಇಲ್ಲ ಅಂದ್ರೆ ಬೆಲ್ಲ ಹಾಕ್ಬೋದು. ಒಂದು 10 ದಿವಸ ಆಯ್ತು ಸರ್ ಪ್ರಾಬ್ಲಮ್ ನಮ್ದು. ಅವಾಗ ಇಂಡಿಯನ್ ಏಜೆನ್ಸಿ ಅವ್ರು ಕೇಳಿದ್ರೆ ಸರ್ ಏಜೆನ್ಸಿ ಏನು ಮಾಡ್ಕೊಂಡು ಮಂತ್ಲಿ ಇಂಡಿಯನ್ ಆಗ್ತದೆ, ನಾವು ವಾರಕ್ಕೆ ಇಂಡಿಯನ್ ಕುಡಿ ಅಂತಿದ್ದು. ನಾವು ಡಿಸ್ಟ್ರಿಕ್ಟ್ ಆಫೀಸರ್ ಮತ್ತು ಡಿಸ್ಟ್ರಿಕ್ಟ್ ಫುಡ್ ಆಫೀಸರ್ ಹೇಳಿದ್ದಾರೆ. ಸೊ ನಮಗೆ ಪರಿಚಯ ಕಡೆಯಿಂದ ನಮಗೆ ಒಂದು ಬೇಕೇ ರಿಕ್ವೈರ್ಮೆಂಟ್ ಹೇಳಿ ಸರ್ ನಾವು ಸ್ಟಾಕ್ ಮಾಡ್ತೀವಿ. ಅಲ್ಲ, ಡಿಗ್ರಿ ಜೆಂಟ್ಸ್ ಹಾಸ್ಟೆಲ್ ಲೇಡೀಸ್ ಹಾಸ್ಟೆಲ್ ಅಲ್ಲಿ ಸ್ಟಾಕ್ ಇರೋದು, ನಿಮ್ಮಲ್ಲ ನಾವು ಸ್ಟಾಕ್ ಇರೋದು. ಪರಿಚಯ ಇರಲ್ಲ ಸರ್. ಆಮೇಲೆ ನಾವು ಫಸ್ಟ್ ಹೇಳ್ಕೊಂಡ್ಬಿಡ್ತೀನಿ ಸರ್. ಏನ್ ಪರಿಚಯ ಇದ್ರು ಕೂಡ ಅವ್ರ ಹತ್ರ ಇಲ್ಲ ಅಂದ್ರೆ ಏನ್ ಮಾಡ್ತೀವಿ? ಹೌದು, ಆಮೇಲೆ ಅವ್ರ ಹತ್ರ ಇದ್ರೂ ಕೂಡ ದುಡ್ಡು ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಗ್ಯಾಸ್ ರೇಟ್ ಈಗ ಎಷ್ಟು ದಿವಸಕ್ಕೆ ಒಂದ್ಸಲ ಚೆನ್ನಾಗಿರುತ್ತಾ? ಏನೋ ಬರ್ತೀವಿ ಅಂತ ಹೇಳ್ಕೊತಿದ್ದೇನೆ ಇಲ್ವಾ? ಏನಿಲ್ಲ, ನಾವು ನನ್ನ ಹೆಸರು ಯೋಗೇಶ್ ಅಂತೇಳಿ ಇಲ್ಲಿ MLA ಎಲೆಕ್ಷನ್ ಇಟ್ಟಿದ್ವಿ. ಎಲ್ಲ ಕಾಂಗ್ರೆಸ್ ಪಾರ್ಟಿ ಬಂದಿದ್ವಿ. ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಾದೇವ ಪರಿಚಯ ಇರ್ಬೇಕು ನಿಮಗೆ. ಇಲ್ಲೇ ಇರ್ತಲ್ಲ ನಮ್ಮ ವಾರ್ಡಾಧ್ಯಕ್ಷರು ಕೂಡ ಚಂದ್ರಶೇಖರ್ ಶಿವ ಅವರು. ಗ್ಯಾಸ್ ಬಗ್ಗೆ ನೀವೆಲ್ಲ ನೋಡಿದ್ರಲ್ವಾ? ನೀವೆಲ್ಲ ನೋಡ್ತಾ ಇದ್ದೀರಲ್ವಾ? ಸೊ ಅದಕ್ಕೆ ಗ್ಯಾಸ್ ಎಷ್ಟಿದೆ, ಏನು ಸ್ಟಾಕು ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಮುಂದೆ ಸ್ಕೇರ್ಸಿಟಿ ಆದರೆ ಏನು ಕ್ಲೋಸ್ ಆಗಿದ್ದಾವೆ ಬೆಂಗಳೂರಲ್ಲಿ, ಹಸಿ ತರಕಾರಿ ತಿನ್ನೋ ಪರಿಸ್ಥಿತಿ ಬಂದ್ಬಿಟ್ಟಾತು ಅಂತೇಳಿ ಅದಕ್ಕೋಸ್ಕರನೇ ಬಂದಿದೆ. ಈಗ ಗ್ಯಾಸ್ ಇಲ್ಲ ಅಂತಂದ್ರೆ ಏನು ಮಾಡೋಕ್ಕೆ ಆಗಲ್ಲ. ಸೌದೆಯಲ್ಲಿ ಈಗೆಲ್ಲ ಸೌದೆಯಲ್ಲಿ ಸಿಗ್ತೈತೆ. ಆಮೇಲೆ ಸೌದೆ ಸಿಕ್ಕರು ಅಮ್ಮ ಮಾಡೋ ಅಭ್ಯಾಸ ಐತಿನಮ್ಮ. ಹಾಂ ಸರ್. ನೀವು ಸುಮ್ಮನೆ ಅಂತ ಹೇಳ್ತಾರೆ, ಎಷ್ಟು ಕಷ್ಟ ಆಗ್ತದೆ ಸೌದೆ ಸಿಕ್ಕರೆ. ಹಂಗಿದ್ರೆ ಅಭ್ಯಾಸ. ಎಲ್ಲಿ ಯಾವ ಕಾಲೇಜ್ ಎಲ್ಲ ಜಾಸ್ತಿ? ಸಹ್ಯಾದ್ರಿ DVS ಇದ್ದಾರೆ ಸರ್ ಎಲ್ಲ. ಇಲ್ಲಿಂದ ಸಹ್ಯಾದ್ರಿಗೆ ಹೆಂಗೆ ಬಸ್ಸಿಗೆ ಹೋಗ್ತೀರಾ? ಇಲ್ಲಿಂದ ಸಂಗೊಳ್ಳಿ ಸರ್ಕಲ್ ಇಂದ ಒಳ್ಳೆ ಅಲ್ಲ ಅಂಬರೀಶ್ ಅವರೇ, ಇದನ್ನ
ಬೆಡ್ ಮೇಲೆ ಬೆಡ್ಶೀಟ್ ಹಾಕೊಳ್ಳೋದಕ್ಕೆ ಇದು ಮಾಡಿ. ಹಾಂ ಹಾಕಿದೆ ಸರ್. ಯಾಕೆ ಗೊತ್ತಾ, ಬೆಡ್ ಹಾಳಾಗಿ ಹೋಗ್ತವೆ. ಇವ್ರು ಬಿಟ್ಟು ಹೋಗ್ತಾರೆ, ಇನ್ನೊಬ್ರು ಬರ್ತಾರೆ ಮುಂದೆ. ಸರಿ ಸರ್. ಕರೆಕ್ಟ್ ಅಲ್ವಾ? ಬೆಡ್ ಹಾಳಾಗಿ ಹೋಗ್ತದಿಲ್ಲ ಅಂತ ಹೇಳಿ. ಕಿಟ್ ಗಿಟ್ ಎಲ್ಲ ಇಡೋದಕ್ಕಿಲ್ಲ ಇದೆ ರ್ಯಾಕ್ಸ್. ರ್ಯಾಕ್ಸ್ ಕೊಟ್ಟಿದ್ದೀನಿ ಸರ್. ಗಾಳಿಯಲ್ಲಿ ಬರ್ಕೊಂಡು ಹಾಕೊಂಡಿದ್ದಾರೆ ಸರ್. 1 ರೂಪಾಯಿ 25 6 ಮಂದಿ 25. ಇನ್ನೊಬ್ರು ಬಂದಾಗ ಅದೇ ಬೆಡ್ ಇರ್ತದೆ, ಅವ್ರು ಮತ್ತೆ ಅದನ್ನು ಕ್ಲೀನ್ ಆಗಲ್ಲ, ಅದು ವಾಶ್ ಆಗೋದು. ನಿಮ್ದಾದ್ರೆ ವಾರಕ್ಕೊಂದ್ಸಲ ವಾಶ್ ಮಾಡ್ಬೋದು. ಒಂದು ಸ್ವಲ್ಪ ಇದನ್ನ ಹಾಕೊಳ್ರಿ, ಇದನ್ನ ಬೆಡ್ ಹಾಕೊಂಡ್ರೆ ನಿಮಗೂ ಕೂಡ ಏನಿಸುತ್ತೆ, ಆ ಫ್ರೆಶ್ನೆಸ್ ಇರುತ್ತೆ.